My dear friends, today we're meditating on John 14:16. ಪ್ರಿಯ ಸ್ನೇಹಿತರೆ, ನಾವು ಈ ದಿನ ಯೋಹಾನ 14:16 ವಚನವನ್ನು ಧ್ಯಾನಿಸಲಿದ್ದೇವೆ. It says, He will give you another advocate to help you and be with you forever. ಆತನು ಹೇಳುತ್ತಾನೆ, ನಾನು ನಿಮಗೆ ಬೇರೊಬ್ಬ ಸಹಾಯಕನನ್ನು ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. Yes, my dear friends, in this world we see the role of an advocate. ಈ ಲೋಕದಲ್ಲಿ ನಾವು ವಕೀಲನ ಅಥವಾ ಪಕ್ಷವಾದಿಯ ಕೆಲಸವನ್ನು ತಿಳಿದಿರುತ್ತೇವೆ. When there is a court case, we often hire an advocate to fight for us and defend us in the courtroom. ಕೋರ್ಟ್ ಕೇಸ್ ಇರುವಂತಹ ಸಮಯದಲ್ಲಿ ನಮ್ಮ ಪರವಾಗಿ ವಾದಿಸಲು, ನಮ್ಮನ್ನು ರಕ್ಷಿಸಲು ವಕೀಲರನ್ನು ಇಟ್ಟುಕೊಳ್ಳುತ್ತೇವೆ. They know the law by heart. ಎಲ್ಲಾ ಕಾನೂನು ಬಾಯಿಪಾಠ ಗೊತ್ತಿರುತ್ತದೆ. They'll know the entire case. ಕೇಸನ್ನು ಸರಿಯಾಗಿ ತಿಳಿದಿರುತ್ತಾರೆ. And they'll stand and defend us. ನಿಂತು ನಮ್ಮ ಪರವಾಗಿ ವಾದಿಸುತ್ತಾರೆ. And they'll prove innocence in front of the judge. ನ್ಯಾಯಾಧೀಶರ ಮುಂದೆ ನಾವು ತಪ್ಪಿಲ್ಲದವರೆಂದು ಸಾಬೀತುಪಡಿಸುತ್ತಾರೆ. But the judge gives the final verdict for that case. ನಂತರ ನ್ಯಾಯಾಧೀಶರು ಆ ಕೇಸ್ಗೆ ಅಂತಿಮ ತೀರ್ಪನ್ನು ನೀಡುತ್ತಾರೆ. But sometimes in crucial moments the advocate might choose to leave us. ಕೆಲವೊಂದಾವರ್ತಿ ನಿರ್ಣಾಯಕ ಕ್ಷಣದಲ್ಲಿ ವಕೀಲರು ನಮ್ಮನ್ನು ಬಿಟ್ಟು ಬಿಡಬಹುದು. Maybe because of pressure, ಒತ್ತಡದಿಂದಾಗಿ, or we may not be able to pay them, ಅಥವಾ ನಾವು ಹಣ ಪಾವತಿಸದೇ ಹೋದರೆ, or they may have threats, ಅಥವಾ ಬೆದರಿಕೆಗಳು ಇದ್ದರೆ, and we need to search for another advocate. ಆಗ ಮತ್ತೊಬ್ಬ ವಕೀಲರನ್ನು ಹುಡುಕಬೇಕಾಗುತ್ತದೆ. But in this verse we see ಆದರೆ ಈ ವಚನದಲ್ಲಿ ನೋಡುತ್ತೇವೆ, we have an advocate that stands with us forever. ನಮಗೆ ಕೊಡಲ್ಪಟ್ಟ ಬೇರೊಬ್ಬ ಸಹಾಯಕನು ಸದಾ ನಮ್ಮೊಂದಿಗಿರುವನು. When we stand in front of the judge, ನ್ಯಾಯಾಧೀಶರ ಮುಂದೆ ನಾವು ನಿಲ್ಲುವಾಗ, the ultimate judge who will judge us for all the things that we've done in our life, ಆ ನ್ಯಾಯಾಧೀಶನು ನಾವು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗೆಲ್ಲ ತೀರ್ಪು ನೀಡುತ್ತಾನೆ. this advocate will stand with us and he will defend us. ಆಗ ನಮಗೆ ಒದಗಿಸಲ್ಪಟ್ಟ ಬೇರೊಬ್ಬ ಸಹಾಯಕನು ಪ್ರತಿವಾದಿಸುವನು. Yes, he is the Holy Spirit. ಆತನೇ ಪವಿತ್ರ ಆತ್ಮನು. In our life, ನಮ್ಮ ಜೀವಿತದಲ್ಲಿ when we are about to do sin, ನಾವು ಪಾಪ ಮಾಡಲು ಹೋಗುವಾಗ, when we are tempted, ಶೋಧನೆಗೆ ಒಳಗಾದಾಗ, when we are feeling so enticed, ಬಹಳ ಆಕರ್ಷಿತರಾದಾಗ, he will convict us of our sin. ನಮ್ಮ ಪಾಪಗಳ ಮನವರಿಕೆ ಮಾಡಿಸುತ್ತಾನೆ. He will tell us, don't do this, ಇದನ್ನು ಮಾಡಬೇಡ ಅನ್ನುತ್ತಾನೆ. don't go here, ಅಲ್ಲಿಗೆ ಹೋಗಬೇಡ, don't say this, ಇದನ್ನು ಹೇಳಬೇಡ. and he will keep us from committing that sin. ಆ ಪಾಪಗಳನ್ನು ಮಾಡದಂತೆ ಪವಿತ್ರಾತ್ಮನು ನಮ್ಮನ್ನು ತಡೆಯುತ್ತಾನೆ. When we feel so tempted, ಮತ್ತು ಶೋಧನೆಗೆ ಒಳಗಾದಾಗ, he will help us to overcome the temptation. ಆ ಶೋಧನೆಯನ್ನು ಜಯಿಸಲು ನಮಗೆ ಬಲ ನೀಡುತ್ತಾನೆ. He will point us to all the things of the Lord, ದೇವರ ಎಲ್ಲಾ ಸಂಗತಿಗಳ ಕಡೆಗೆ ದಾರಿ ತೋರಿಸುತ್ತಾನೆ. reminding us of the word of God. ದೇವರ ವಾಕ್ಯವನ್ನು ನೆನಪಿಸುತ್ತಾ, When we are not able to pray, ಪ್ರಾರ್ಥಿಸಲಾಗದೇ ಇದ್ದಾಗ he will pray for us on our behalf, ನಮ್ಮ ಪರವಾಗಿ ಆತನು ಪ್ರಾರ್ಥಿಸುತ್ತಾನೆ. and he will be with us to guide us to live a holy life. ಪರಿಶುದ್ಧ ಜೀವಿತವನ್ನು ನಡೆಸುವಂತೆ ಮಾರ್ಗದರ್ಶನ ನೀಡುತ್ತಾನೆ. He will always stand beside us to always remind us that we belong to God. ನಾವು ದೇವರಿಗೆ ಸಂಬಂಧಪಟ್ಟವರು ಎಂದು ನೆನಪಿಸುವುದಕ್ಕಾಗಿ ಸದಾ ನಮ್ಮ ಕಡೆಯಲ್ಲಿರುತ್ತಾನೆ. Yes, my dear friends, today this Holy Spirit is our advocate. ಹೌದು ಪ್ರಿಯ ಸ್ನೇಹಿತರೆ, ಇಂದು ಪವಿತ್ರಾತ್ಮನು ನಮ್ಮ ಸಹಾಯಕನಾಗಿದ್ದಾನೆ. And he wants to be with you and guide you in your life. ನಿಮ್ಮೊಂದಿಗಿದ್ದು ಮಾರ್ಗದರ್ಶಿಸಬೇಕೆಂದು ಬಯಸುತ್ತಾನೆ. Shall we invite him now ಈಗಲೇ ಆತನನ್ನು ಆಹ್ವಾನಿಸುವ, to always stay with us? ಯಾವಾಗಲೂ ನಮ್ಮೊಂದಿಗೆ ಇರುವಂತೆ ಕೇಳಿಕೊಳ್ಳುವ. Lord, thank you for this wonderful ಈ promise ಉತ್ತಮ ವಾಗ್ದಾನಕ್ಕಾಗಿ ಸ್ತೋತ್ರ ದೇವರೇ. and for giving us this advocate to advocate for ನಮ್ಮ us, ಪರವಾಗಿ ವಾದಿಸುವುದಕ್ಕಾಗಿ ಸಹಾಯಕನನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. to defend us ನಮ್ಮನ್ನು ರಕ್ಷಿಸುವಂತೆ, and to guide us in our life. ಜೀವಿತದಲ್ಲಿ ಮಾರ್ಗದರ್ಶನ ನೀಡುವಂತೆ. Thank you that the Holy Spirit teaches us how to live our life, ನಮ್ಮ ಜೀವಿತವನ್ನು ಹೇಗೆ ನಡೆಸಬೇಕೆಂದು ಪವಿತ್ರಾತ್ಮನು ನಮಗೆ ತಿಳಿಸುವುದಕ್ಕಾಗಿ, drawing us close to God ನಮ್ಮನ್ನು ದೇವರ ಕಡೆಗೆ ನಡೆಸುವುದಕ್ಕಾಗಿ, and helping us to live a life free of sin. ಪಾಪರಹಿತ ಜೀವಿತವನ್ನು ನಡೆಸುವುದಕ್ಕಾಗಿ. Thank you that you defend us even before the ultimate judge, ತೀರ್ಪಿಗೆ ಮುನ್ನವೇ ನೀನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ನಿನಗೆ ಸ್ತೋತ್ರ. proving that we are children of God, ನಾವು ದೇವರ ಮಕ್ಕಳು ಎಂದು ಸಾಬೀತುಪಡಿಸುವುದಕ್ಕಾಗಿ, worthy of your love. ಪ್ರೀತಿಗೆ ಯೋಗ್ಯರನ್ನಾಗಿ ಮಾಡಿದ್ದಕ್ಕೆ, Lord, we thank you that you help us to live a life free of sin, ಪಾಪರಹಿತ ಜೀವಿತವನ್ನು ನಡೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. holy and pleasing in your sight. ಶುದ್ಧರು, ಮೆಚ್ಚುಗೆಗೆ ಪಾತ್ರರು ಆಗುವಂತೆ Guide your children each day ಪ್ರತಿದಿನ ನಿನ್ನ ಮಕ್ಕಳನ್ನು ನಡೆಸು. as to what they need to do ಏನು ಮಾಡಬೇಕೆಂದು ತಿಳಿಸು. and to live a righteous life. ನೀತಿವಂತರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. And thank you that you're always with us, living in us. ನಮ್ಮ ಸಂಗಡ ಇರುವುದಕ್ಕಾಗಿ, ವಾಸಿಸುವುದಕ್ಕಾಗಿ ಸ್ತೋತ್ರ. Fill us each day with your love and your presence. ನಿನ್ನ ಪ್ರಸನ್ನತೆಯಿಂದ, ನಿನ್ನ ಪ್ರೀತಿಯಿಂದ ನಮ್ಮನ್ನು ತುಂಬಿಕೊಳ್ಳು. Bless your children, Lord. ನಿನ್ನ ಮಕ್ಕಳನ್ನು ಆಶೀರ್ವದಿಸು. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.